ಸೀರೆ ಕುಚ್ಚು ವೀಡಿಯೋಸ್ಗಾಗಿ ಲರ್ನ್ ವಿತ್ ಮಿ ಜಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. ಇವತ್ತಿನ ಡಿಸೈನ್ಗೆ 8 ಎಳೆ ದಾರ ತೊಗೊಂಡಿದ್ದೀನಿ. ನೀವು 6 ಎಳೆ ಕೂಡ ತೊಗೋಬೋದು. ನೀಡಲ್ ನಂಬರ್ 10.075 mm. ನಾನು ಆಲ್ರೆಡಿ ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿರೋ ಡಿಸೈನ್ನ ನೀವು ವಿತ್ ಕುಚ್ಚು ಡಿಸೈನ್ ಬೇಕು ಅಂತ ತುಂಬ ಜನ ಕೇಳಿದ್ರಿ. ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾರ್ಯಾರು ಬಿಗ್ನರ್ಸ್ ಇರ್ತೀರಾ ಅವ್ರಿಗೆ ಸಡನ್ನಾಗಿ ವಿತೌಟ್ ಕುಚ್ಚಿರೋ ಡಿಸೈನ ವಿತ್ ಕುಚ್ಚು ಹಾಕೋದಕ್ಕೆ ಈಸಿಯಾಗಿ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇವಾಗ ಸ್ಟಾರ್ಟಿಂಗಲ್ಲೇ ನಾನು ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡ್ಗೆ ಆಲ್ರೆಡಿ ನಾನು ಗಂಟು ಹಾಕಿಟ್ಕೊಂಡಿದ್ದೀನಿ. ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಲಾಕ್, ಅದರ ಪಕ್ಕನೇ ನಾನು ಇನ್ನೊಂದು ಲಾಕ್ ತೊಗೊಳ್ತಾ ಇದ್ದೀನಿ. ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ ರೀತಿ ಒಂದು ಲಾಕ್. ಇವಾಗ ಕುಚ್ಚಿಗೆ ಅಂತ 4 ಚೈನ್ ತೊಗೊಳ್ತಾ ಇದ್ದೀನಿ. 3 ಅಥವಾ 4 ತೊಗೋಬೋದು. 1 2 3 4 ಚೈನ್ಸ್ ತೊಗೊಂಡಿದ್ದೀನಿ. ಇವಾಗ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಇವಾಗ 3 ಚೈನ್ಸ್ ತೊಗೊಳ್ಳಿ. 1 2 3 ಚೈನ್ಸ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ 4 ಚೈನ್ಸ್ ತೊಗೋಬೇಕು. 1 2 3 4 ಚೈನ್ಸ್ ತೊಗೊಂಡು ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ಸುತ್ಕೋಬೇಕು. 1 2 ಟೈಮ್ಸ್ ಈ ರೀತಿ ತೊಗೊಂಡು ಈ ರೀತಿ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ, ಅಥವಾ ಈ ರೀತಿ ಕ್ರಾಸಾಗಿ ಕೂಡ ನೋಡ್ಕೋಬೋದು. ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಈ ರೀತಿ ಹಿಡ್ಕೊಂಡ್ರೆ ನೀಡಲ್ ಟ್ರಯಾಂಗಲ್ ಶೇಪಲ್ಲಿ ಬರಬೇಕು. ಓಕೆ, ಸ್ಟ್ರೇಟಾಗಿ ನೋಡಿಕೊಂಡು ಸೊ ನಾನು ಎಲ್ಲಿ 4 ಚೈನ್ ಬರುತ್ತೆ ಅಲ್ಲಿಗೆ ತೊಗೊಳ್ತಾ ಇದ್ದೀನಿ. ನಿಮಗೆ ರೌಂಡ್ ಶೇಪಲ್ಲಿ ಬೇಕು ಅಂದರೆ ಈ ರೀತಿ ತೊಗೊಳ್ಳಿ, ಅಥವಾ ಸ್ವಲ್ಪ ನಡೆಯುತ್ತೆ ಅಂದರೆ ಸ್ವಲ್ಪ ತೊಗೊಳ್ಬೋದು. ಬಟ್ ತುಂಬ ದೂರ ತೊಗೊಳೋದಕ್ಕೆ ಹೋಗಬೇಡಿ, ಸೀರೆ ಮಡಚ್ಕೊಳ್ಳುತ್ತೆ. ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ, ನೀವು ನೋಡ್ಬೋದು. ಫಸ್ಟ್ 2 ಎಳೆನ ಒಂದು ಮಾಡ್ಕೋಬೇಕು. 3 ಥ್ರೆಡ್ ಆಯಿತು. ಇವಾಗ ಮತ್ತೆ 2 ಎಳೆನ ಒಂದು ಮಾಡ್ಕೊಳ್ಳಿ. ಇವಾಗ 2 ಥ್ರೆಡ್ ಆಯಿತು. ಈ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ಒಂದು ತ್ರಿಬಲ್ ಕ್ರೋಶನ ತೊಗೊಂಡಿದ್ದೀನಿ, ನೀವು ನೋಡ್ಬೋದು. ಇವಾಗ 1 2 ಚೈನ್ಸ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ ಒಂದು ತ್ರಿಬಲ್ ಕ್ರೋಶೆಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಕಂಬ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಆಮೇಲೆ ಈ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ಇದು ಕಂಬ. ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಕಂಬಗಳನ್ನು ತೊಗೊಳ್ಳಿ. 2ಅನ್ನು ಒಂದು ಮಾಡಿ ಈ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ತ್ರೀ 4 5 6 7 8 ಈ ರೀತಿ ಬರುತ್ತೆ. ಇವಾಗ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ನಾನಿಲ್ಲಿ ಮತ್ತೆ 4 ಚೈನ್ಸ್ ತೊಗೊಳ್ತಾ ಇದ್ದೀನಿ ಕುಚ್ಚಿಗೆ ಅಂತ. 1 2 3 4 ಚೈನ್ಸ್ ತೊಗೊಳ್ಳಿ. ಮತ್ತು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಡಿಸೈನ ಸ್ಟಾರ್ಟ್ ಮಾಡೋದಕ್ಕೆ ನಾನಿಲ್ಲಿ
3 ಚೈನ್ಸ್ ತೊಗೊಳ್ತಾ ಇದ್ದೀನಿ. 1 2 3 ಚೈನ್ಸ್ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. 4 ಚೈನ್ಸ್ ತೊಗೊಳ್ಳಿ. 1 2 3 4 ಚೈನ್ಸ್ ತೊಗೊಂಡು ಇವಾಗ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ಕೋಬೇಕು. 1 2 ಟೈಮ್ಸ್ ತೊಗೊಂಡು 4 ಚೈನ್ ಗ್ಯಾಪ್ ಎಲ್ಲಿಗೆ ಬರುತ್ತೆ ನೋಡಿ, ಎಲ್ಲಿವರೆಗೂ ಬರುತ್ತೆ ನೋಡಿ, ಅಲ್ಲಿವರೆಗೂ ನೀಡಲ್ನ ಈ ರೀತಿ ತೊಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. 1 ಇವಾಗ 3 ಆಯಿತು. ಮತ್ತೆ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. 2 ಲಾಸ್ಟಲ್ಲಿ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. 3 ಈ ರೀತಿ 3 ಟೈಮ್ಸ್ 2 ಎಳೆನ ಒಂದು ಮಾಡ್ಕೋಬೇಕು. ಇವಾಗ 2 ಚೈನ್ಸ್ ತಗೊಳ್ಳಿ, ಕಂಬಗಳನ್ನು ಹಾಕ್ಕೋಬೇಕು. ಅದಕ್ಕಿಂತ ಮುಂಚೆ 2 ಚೈನ್ಸ್ ತಗೊಳ್ಳಿ. 1 2 ಚೈನ್ಸ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ ಒಂದು ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನಾವಿಲ್ಲಿ ಕಂಬ ತೊಗೋಬೇಕು. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. 2 ಎಳೆನ 2 ಸರಿ ಈ ರೀತಿ ಹೊರಗೆ ಎಳ್ಕೋಬೇಕು. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ. ಇವಾಗ ಮತ್ತೆ ಈ 2 ಎಳೆನೂ ಒಂದು ಮಾಡ್ಕೋಬೇಕು. ಇದೇ ರೀತಿ 8 ಕಂಬಗಳನ್ನು ತೊಗೊಳ್ಳಿ. 8 ಕಂಬ ಆಗಿದೆ. ಇವಾಗ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ ನಾನು ಕುಚ್ಚಿಗೆ ಅಂತ 4 ಚೈನ್ ತೊಗೊಳ್ತಾ ಇದ್ದೀನಿ. 1 2 3 4 ಚೈನ್ಸ್ ತೊಗೋಬೇಕು. ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ ನಾವು ಇದೇ ರೀತಿ 3 ಚೈನ್ಸ್, ಒಂದು ಸಿಂಗಲ್ ಕ್ರೋಶೆ, 4 ಚೈನ್, ಒಂದು ತ್ರಿಬಲ್ ಕ್ರೋಶೆ, 2 ಚೈನ್, 8 ಕಂಬಗಳನ್ನು ತೊಗೊಂಡು ಲಾಕ್ ಮಾಡ್ಕೊಳ್ತಾ ಫುಲ್ ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಇದು ಫಸ್ಟ್ ಲೈನ್ ಬೇಸ್. ನಾನಿಲ್ಲಿ 3 ಡಿಸೈನ್ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ 4 ಚೈನ್ಸ್ ಆದಮೇಲೆ ಒಂದು ಸಿಂಗಲ್ ಕ್ರೋಶನ ತೊಗೊಂಡು 2 ಚೈನ್ಸ್ ತೊಗೊಳ್ತಾ ಇದ್ದೀನಿ. 1 2 ಚೈನ್ಸ್ ತೊಗೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ನೆಕ್ಸ್ಟ್ ಲೈನ್ಗೆ ನಾನು ಈ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ, ಗಂಟು ಹಾಕಿಟ್ಕೊಂಡಿದ್ದೀನಿ. ಇವಾಗ ಈ 2 ಸಿಂಗಲ್ ಕ್ರೋಶೆ ಮಧ್ಯ ನೀಡಲ್ನ ಹಾಕಿ ನೀವು ಥ್ರೆಡ್ ತೊಗೊಂಡು ಲಾಕ್ ಮಾಡ್ಕೋಬೋದು ಅಥವಾ ಗಂಟು ಹಾಕೋಬೋದು. ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು 4 ಚೈನ್ಸ್ ತೊಗೊಳ್ಳಿ. 1 2 3 4 ಚೈನ್ಸ್ ತೊಗೊಂಡು ಈ ಒಂದು ಸಿಂಗಲ್ ಕ್ರೋಶೆ ಮಧ್ಯ ನಾನು ಸಿಂಗಲ್ ಕ್ರೋಶೆನ ತಗೊಳ್ತಾ ಇದ್ದೀನಿ. ಇವಾಗ ಇಲ್ಲಿಂದನೇ ನೀವು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ ಒಂದು 4 ಚೈನ್ ಗ್ಯಾಪ್ ಇದೆ ನೋಡಿ, ಇಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಕಂಬಗಳನ್ನು ತೊಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ಇದೇ ರೀತಿ 8 ಕಂಬಗಳನ್ನು ತೊಗೊಳ್ಳಿ. 1 2 3 4 5 6 7 8 8 ಕಂಬ ಆಗಿದೆ. 8 ಕಂಬ ಆದಮೇಲೆ ನೆಕ್ಸ್ಟ್ ನಾನು ಥ್ರೆಡ್ನ ತೆಗೆದು ಒಂದು ಸ್ಮಾಲ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ.
ನಾರ್ಮಲಾಗಿ ಯೂಸ್ ಮಾಡೋ ಸ್ಮಾಲ್ ಬೀಡ್, ಗೋಲ್ಡ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನ ಆ್ಯಡ್ ಮಾಡಿಕೊಂಡು ಫಸ್ಟು 2 ಚೈನ್ಸ್ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ಮೇಲ್ಗಡೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ಈ ರೀತಿ ಡಿಸೈನ್ ಬರುತ್ತೆ. ಇವಾಗ ಪ್ರತಿಯೊಂದು ಕಂಬಗಳ ಮಧ್ಯ ಮೇಲ್ಗಡೆ ಈ ರೀತಿ ಗ್ಯಾಪ್ ಕಾಣಿಸುತ್ತೆ, ಹೋಲ್ ನೀವು ನೋಡ್ಬೋದು. ಇಲ್ಲಿಗೆ ಸಿಂಗಲ್ ಕ್ರೋಶನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ಮತ್ತೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಪ್ರತಿಯೊಂದು ಕಂಬಗಳ ಮಧ್ಯ ಒಂದೊಂದು ಸಿಂಗಲ್ ಕ್ರೋಶೆ. ಮೇಲ್ಗಡೆ ಗ್ಯಾಪ್ ಇರುತ್ತೆ, ಅಲ್ಲಿಗೆ ನೀವು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಇದೇ ರೀತಿ ಆರ್ಚ್ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಈ ಡಿಸೈನ್ ಅಪ್ಲೋಡ್ ಮಾಡಿದ್ದೀನಿ ವಿತೌಟ್ ಕುಚ್ಚು. ಸೊ ಸೇಮ್ ಇರುತ್ತೆ, ಎಲ್ಲನೂ ಸೇಮ್ ಇರುತ್ತೆ. ಬಟ್ ಕುಚ್ಚಿಗೆ ಅಂತ 4 ಚೈನ್ ಎಕ್ಸ್ಟ್ರಾ ಬಿಟ್ಕೋಬೇಕಾಗುತ್ತೆ. 4 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ. ಇವಾಗ ಪ್ರತಿಯೊಂದು ಕಂಬದ ಮಧ್ಯ ಮೇಲ್ಗಡೆ ಈ ರೀತಿ ತೊಗೊಂಡಿದ್ದೀವಿ. 8 ಸಿಂಗಲ್ ಕ್ರೋಶೆ ಬಂದಿದೆ. ಇವಾಗ ಈ ಸಿಂಗಲ್ ಕ್ರೋಶೆ ಮಧ್ಯ ಒಂದು ಸಿಂಗಲ್ ಕ್ರೋಶೆ, ಮತ್ತು 4 ಚೈನ್ಸ್ ತೊಗೊಳ್ಳಿ ಕುಚ್ಚಿಗೆ ಅಂತ. 1 2 3 4 ಚೈನ್ಸ್ ತೊಗೊಂಡು ಈ ಸಿಂಗಲ್ ಕ್ರೋಶೆ ಮಧ್ಯ ಒಂದು ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಕಾಣಿಸುತ್ತೆ ನೋಡಿ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ. ಇವಾಗ ಇಲ್ಲಿಂದ ನಾವು ನೆಕ್ಸ್ಟು ಈ 4 ಚೈನ್ ಗ್ಯಾಪ್ಗೆ ಕಂಬಗಳನ್ನು ತೊಗೋಬೇಕು. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ, 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಥ್ರೆಡ್ನೂ ಒಂದು ಮಾಡ್ಕೋಬೇಕು. ಒಂದು ಕಂಬ ಆಯಿತು. ಇದೇ ಥರ 8 ಕಂಬಗಳನ್ನು ತೊಗೊಳ್ಳಿ. 8 ಕಂಬ ಆಗಿದೆ. ಇವಾಗ ಥ್ರೆಡ್ನ ತೆಗೆದು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಫಸ್ಟು 2 ಚೈನ್ಸ್ ತೊಗೊಂಡಿದ್ವಲ್ಲ, ಅಲ್ಲಿ ಮೇಲ್ಗಡೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ, ಒಂದು ಸಿಂಗಲ್ ಕ್ರೋಶೆ. ಇವಾಗ ನೆಕ್ಸ್ಟ್ ಕಂಬಗಳ ಮೇಲ್ಗಡೆ ಈ ರೀತಿ ಹೋಲ್ ಇರುತ್ತೆ. ಪ್ರತಿಯೊಂದು ಕಂಬದ ಮಧ್ಯೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಫುಲ್ ಆರ್ಚ್ ಕಂಪ್ಲೀಟ್ ಆಗಿದೆ. ಇವಾಗ ಈ ಸಿಂಗಲ್ ಕ್ರೋಶೆ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ, ಕುಚ್ಚಿಗೆ ಅಂತ 4 ಚೈನ್ಸ್ ತೊಗೊಂಡು ಒಂದು ಸಿಂಗಲ್ ಕ್ರೋಶೆನ ತೊಗೊಳ್ಳಿ. 1 2 3 4 ಚೈನ್, ಒಂದು ಸಿಂಗಲ್ ಕ್ರೋಶೆ. ಇವಾಗ ಇದೇ ಥರ ಆರ್ಚ್ನ ಕಂಟಿನ್ಯೂ ಮಾಡ್ಕೋಬೇಕು. ಇದೇ ರೀತಿ ಸೆಕೆಂಡ್ ಲೈನ್ ನೀವು ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ಇವಾಗ ಲಾಸ್ಟಲ್ಲಿ 4 ಚೈನ್ಸ್ ತೊಗೊಂಡು ಈ ಸಿಂಗಲ್ ಕ್ರೋಶೆ ಮಧ್ಯ ಒಂದು ಸಿಂಗಲ್ ಕ್ರೋಶೆನ ತೊಗೊಳ್ಳಿ. ಟೂ ಚೈನ್ಸ್ ತೊಗೊಳ್ಳಿ. 1 2 ಚೈನ್ಸ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಡಿಸೈನ್ ಕಂಪ್ಲೀಟ್ ಆಗಿದೆ. ಈ ರೀತಿ ನೀವು ನೋಡ್ಬೋದು. ಸೊ ಇದೇ ಡಿಸೈನ್ ನಿಮಗೆ ವಿತೌಟ್ ಕುಚ್ಚು ಬೇಕು ಅಂದರೆ ಲಿಂಕ್ನ ನಾನು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿಯೇ ಈ ಒಂದು ವಿಡಿಯೋ ಸ್ವಲ್ಪ ಫಾಸ್ಟಾಗಿಯೂ ಆಗಿರ್ಬೋದು. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಸೇಮ್ ವಿಡಿಯೋನ ನೀವು ನೋಡ್ಬೋದು, ಅದರಲ್ಲಿ ನಿಮಗೆ ಅರ್ಥ ಆಗುತ್ತೆ. ಜಸ್ಟ್ ಈ ಒಂದು 4 ಚೈನ್ಸ್ ಎಕ್ಸ್ಟ್ರಾ ನೀವು ಹಾಕೋಬೇಕಾಗತ್ತೆ ನಿಮಗೆ ಕುಚ್ಚು ಬೇಕು ಅಂದರೆ. ತುಂಬ ಜನ ಕೇಳಿದ್ರಿ, ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಡಿಸೈನ್ಗೆ 500 550 600ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ ಪ್ರೈಸಸ್. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆಯೇ ಇದೇ ಥರ ನಿಮಗೆ ಏನಾದರೂ ಡಿಸೈನ್ ಕಲಿಬೇಕು ಅಂತ ಅನಿಸಿದರೆ ಇನ್ಸ್ಟಾಗ್ರಾಮಲ್ಲಿ ಡಿಸೈನ್ ಫೋಟೋನ ಶೇರ್ ಮಾಡಿದರೆ ಅದನ್ನು ನಾನು ಟ್ರೈ ಮಾಡಿ ನಿಮಗೆ ಹೇಳ್ಕೊಡ್ತೀನಿ. ಈ ಡಿಸೈನ್ ಇಷ್ಟ ಆಗಿದ್ರೆ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ.
ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇದೇ ಥರ ಡಿಸೈನ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡೋದಕ್ಕೆ ಥ್ಯಾಂಕ್ ಯು.